ಹಲೋ ವೀವರ್ಸ್, ಇಂದಿನ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಎರಡು ಮೂರು ಸಲ ನಾವು ಯೂಸ್ ಮಾಡಿದಂಥ ಒಳ್ಳೆಲ್ಲ ಬಟ್ಟೆಗಳು ಹಾಳಾಗ್ತದೆ, ಬೇಗ ಈ ರೀತಿ ಆಗ್ತದೆ. ಅದಕ್ಕೆ ಕಾರಣ ಏನಂತ ನೋಡುವ. ಅದಕ್ಕೆ ಕಾರಣವಾಗಿರುತ್ತದೆ ಇಂತಹ ಪಟ್ಟಿ. ನಾವು ಈಗ ಸ್ಲೀವಿಗೆ ಇಂತಹ ಪಟ್ಟಿಯನ್ನು ಇಟ್ಟರೆ ಇದು ಏನಾಗ್ತದೆ ಅಂತ ಸ್ಲಿಟ್ಟಿನ ಸ್ಲೈಡಲ್ಲಿ ಇದು ತಾಗಿ ಈ ರೀತಿಯಾಗಿ ನಮಗೆ ಇಲ್ಲಿ ಡ್ಯಾಮೇಜ್ ಆಗ್ತದೆ. ಈ ಡ್ಯಾಮೇಜ್ ಆಗದೆ ನಾವು ಕೈಗೆ ಯಾವ ರೀತಿ ಪಟ್ಟಿ ಇಡ್ಬೋದಂತ ನೋಡಬೇಕು. ಇದು ನಾವು ತುಂಬ ಯೂಸ್ ಮಾಡಬೇಕಾಗಿಲ್ಲ. ಇದೊಂದು 2-3 ಯೂಸ್ನಲ್ಲಿ ಈ ರೀತಿಯಾಗಿ ನಮಗೆ ಡ್ಯಾಮೇಜ್ ಆಗೋದನ್ನು ನಾವು ಇದಕ್ಕೇನು ಮಾಡಲಿಕ್ಕೆ ಆಗಲ್ಲ. ಆದರೆ ನಾವು ಇನ್ನೂ ಇಡುವಂಥ ಬಟ್ಟೆಗೆ ಯಾವ ರೀತಿ ಇದನ್ನು ಪಟ್ಟಿ ಇಡ್ಬೋದಂತ ನೋಡುವ. ಇದೊಂದು ಹಾಡಿರುವಂಥ ಪಟ್ಟಿ. ಇದನ್ನು ನಾವು ಸ್ಲೀವ್ಗೆ ಯಾವ ರೀತಿ ಅಟ್ಯಾಚ್ ಮಾಡಬೇಕು, ಆ ರೀತಿ ಬಟ್ಟೆ ನಮ್ಮದು ಕ್ಲೋತು ಹಾಳಾಗದಂತೆ ಯಾವ ರೀತಿ ನಾವು ಇದನ್ನು ಸ್ಟಿಚ್ ಮಾಡೋದಂತ ನೋಡುವ. ಅದಕ್ಕಾಗಿ ಇದು ನನ್ನ ಸ್ಲೀವಿನ ಸೈಡ್ ನೋಡಿ. ಇದು ಯಾವ ರೀತಿ ಇದರ ಮೇಲೆ ಅಂಟ್ಕೊಳ್ತದೆ. ಹೀಗೆ ನೋಡಿ, ಇದು ಹೀಗೆ ಆಗಿದ್ದು ತುಂಬ ಆದಾಗ ಅದು ಹಾಳಾಗ್ತದೆ. ಈ ಲೇಸ್ ಪಟ್ಟಿಗೆ ಮೊದಲು ಒಂದು ನೆಟ್ ಇರೋ ಬಟ್ಟೆ, ಇಲ್ಲದಿದ್ದರೆ ಆರ್ಗ್ಯಾನ್ಸ, ನಿಮ್ಮಲ್ಲಿ ಆರ್ಗ್ಯಾನ್ಸ ಪ್ಲೈನ್ ಯಾವುದಾದ್ರೂ ಒಂದು ಬಟ್ಟೆ ಇದ್ದರೆ, ಗೋಲ್ಡನ್ ಕಲರ್ ಆಗ್ಬೋದು, ಇಲ್ಲಾಂದರೆ ವೈಟ್ ಆಗ್ಬೋದು, ಯಾವುದಾದ್ರು ಆರ್ಗನ್ಸ ಬಟ್ಟೆ ಇದ್ದರೆ ಅದನ್ನು ಕೂಡ ಅಟ್ಯಾಚ್ ಮಾಡ್ಬೋದು. ಇಲ್ಲದಿದ್ದರೆ ನಿಮ್ಮ ಹತ್ರ ನೆಟ್ ಬಟ್ಟೆ ಇದ್ದರೆ ಅದನ್ನು ಕೂಡ ಅಟ್ಯಾಚ್ ಮಾಡಿ. ನಾನು ಇಲ್ಲಿ ನೆಟ್ ಬಟ್ಟೆಯನ್ನು ಯೂಸ್ ಮಾಡಿದ್ದೇನೆ. ಆ ಬಟ್ಟೆಗಿಂತ ಒಂದು ಅರ್ಧ ಇಂಚ್, ಇಲ್ಲಿ ಎಷ್ಟೋ ಒಂದು 3/4 ಇಂಚ್ ಎಕ್ಸ್ಟ್ರಾ ಇರುವಂತೆ, 3/4 ಇಂಚ್, ಅರ್ಧ ಅಥವಾ 3/4 ಇಂಚ್ ಎಕ್ಸ್ಟ್ರಾ ಇರುವಂತೆ ನಾನು ತೆಗೆದಿದ್ದೇನೆ. ಉದ್ದ ಎಷ್ಟು ಬೇಕೋ ಅಷ್ಟೇ ತಗೊಂಡಿದ್ದೀನಿ. ಇದು ನೋಡಿ, ಇದು ಫ್ರಂಟ್ ಲೇಸ್. ಇದು ಅದರ ಮೇಲೆ ಇಡಬೇಕು. ಇಡುವಾಗ ನಿಮಗೆ ಏನಾಗ್ತದೆ, ಈ ನೆಟ್ಟಿದು ಒಂದು ಲುಕ್ ಸ್ವಲ್ಪ ಡಲ್ ಆಗ್ತದೆ. ಅದು ದೂರದಲ್ಲಿ ಗೊತ್ತಾಗೋದಲ್ಲ, ಅಷ್ಟೇನು ಗೊತ್ತಾಗಲ್ಲ. ಹತ್ತಿರದಲ್ಲಿ ಸ್ವಲ್ಪ ಡಲ್ ಕಾಣ್ತದೆ, ದೂರದಲ್ಲಿ ಅಷ್ಟೇನು ಗೊತ್ತಾಗಲ್ಲ. ಇದನ್ನು ನಾವು ಹೀಗೆ ಇಟ್ಟು ನೋಡಿ, ಮೊದಲು ನೆಟ್ಟಿದ ಫ್ಯಾಬ್ರಿಕ್, ಅದರ ನಂತರ ನಾನು ಪಟ್ಟಿಯನ್ನು ಇಟ್ಟಿದ್ದೇನೆ. ಪಟ್ಟಿಯನ್ನು ಇದು ಬ್ಯಾಕ್ ಸೈಡ್ ಬರುವಾಗ ಇಟ್ಟಿದ್ದೇನೆ. ಫ್ರಂಟ್ ಈ ನೆಟ್ಟಿಗೆ ಟಚ್ ಆಗೋಗಿ ಇಟ್ಟಿದ್ದೀನಿ. ಈ ರೀತಿಯಾಗಿ ನಾವು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಇಲ್ಲಿ ನೆಟ್ ಫೋಲ್ಡ್ ಎಂಡ್ ಆಗ್ತದೆ. ನೆಟ್ಟಿದ್ದು ಬಟ್ಟೆ ಈ ಸೈಡಿಗೆ ನಾನು ಸ್ಟಿಚ್ ಮಾಡುವಾಗ ನೀವಿಲ್ಲಿ ಎಷ್ಟು ನಿಮಗೆ ಲಾಂಗ್ ಸ್ಟಿಚ್ ಉಂಟು ಅಷ್ಟು ನೀವು ಲಾಂಗ್ ಸ್ಟಿಚ್ ಇಟ್ಟು ಸ್ಟಿಚ್ ಮಾಡಬೇಕು. ನನಗಿದು ಲಾಸ್ಟಲ್ಲಿ ಇಟ್ಟಿದ್ದೇನೆ ಸ್ಟಿಚ್ ಇದು ಲೆಂತ್. ಈ ರೀತಿ ಫಿನಿಶಿಂಗ್ ಆಗಿದ ನಂತರ ಈ ರೀತಿ ಬರ್ತದೆ. ನಿಮಗೆ ನಾರ್ಮಲ್ಗಿಂತ ಸ್ವಲ್ಪ ಇದು ಡಲ್ ಕಾಣ್ತದೆ. ಈಗ ಹತ್ತಿರದಲ್ಲಿ ಇಷ್ಟು ಡಲ್ ಕಾಣೋದು, ದೂರದಲ್ಲಿ ನೋಡುವಾಗ ಆಲ್ಮೋಸ್ಟ್ ಸೇಮ್ ಥರ ಕಾಣ್ತದೆ. ಇದು ಸ್ಲೀವಿನ ಕೆಳಭಾಗ. ನಾವಿಲ್ಲಿ ಪಟ್ಟಿಯನ್ನು ಅಟ್ಯಾಚ್ ಮಾಡ್ತೇವೆ ಆ ಜಾಗದಲ್ಲಿ. ಇದರ ಮೇಲೆ ನಾವು ಒಂದೇ ಥರ ಇಡಬೇಕು. ಇಟ್ಟು ನಾವು ಇದರ ಮೇಲೆ ಸ್ಟಿಚ್ ಮಾಡ್ತಾ ಬರಬೇಕು. ಎರಡು ಸೈಡ್ ಕೂಡ ಒಂದೇ ರೀತಿ ಆಗುವಾಗಿ ಇಡಬೇಕು. ಈಗ ನಮಗೆ ಸ್ಟಿಚ್ ಉಂಟಲ್ಲ, ನಾರ್ಮಲಾಗಿ ನಾವು ಎಷ್ಟು ಲೆಂತ್ ಇದು ಸ್ಟಿಚ್ ಇಡ್ತೇವೆ ಅದೇ ಲೆಂತಿದ್ದು ಸ್ಟಿಚ್ಚಲ್ಲಿ ಇದನ್ನು ಸ್ಟಿಚ್ ಮಾಡ್ತಾ ಬರೋದು. ಇದು ಎರಡು ಸೈಡ್ ಕೂಡ ಈಗ ಸ್ಟಿಚ್ ಆಯಿತು. ಇನ್ನು ನಾವು ದೊಡ್ಡ ಲೆಂತ್ ಇಟ್ಟು ಸ್ಟಿಚ್ ಮಾಡಿದಂತಹ ಸ್ಟಿಚ್ಚನ್ನು ನಾವು ತೆಗಿಬೇಕು. ಒಂದು ವೇಳೆ ನಿಮಗೆ ಆ ಸ್ಟಿಚ್ ಗೊತ್ತಾಗೋದಿಲ್ಲ ಅಂದರೆ ಇದು ಗೊತ್ತೇ ಆಗೋದಿಲ್ಲ ಅಂತ ಆದರೆ ಹಾಗೆ ಬಿಟ್ಟರು ಪರವಾಗಿಲ್ಲ. ಈ ರೀತಿ ನೀವು ಮಾಡೋದರಿಂದ ನಿಮ್ಮ ಡ್ರೆಸ್ ಯಾವತ್ತಿಗೂ ಹಾಳಾಗಲ್ಲ. ಎಷ್ಟು ವಾಶ್ ಮಾಡಿದ್ರು, ಎಷ್ಟು ಯೂಸ್ ಮಾಡಿದ್ರು. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ. ಇನ್ನೂ ಇದೇ ರೀತಿಯಾದಂತಹ ಸ್ಟಿಚಿಂಗ್ ಐಡಿಯಾಸ್ಗಳನ್ನು ಶೇರ್ ಮಾಡ್ತಾನೆ ಇರ್ತೇನೆ. ಅದಕ್ಕಾಗಿ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.